ಲಾಸ್ಟ್ ವಿಡಿಯೋದಲ್ಲಿ ನಾವು ನೆಗೇಷನ್ನ, ಕಂಜಂಕ್ಷನ್ ಮತ್ತು ಡಿಸ್ಟಿಂಕ್ಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆರ್ ಲಾಜಿಕಲ್ ಆಪರೇಟರ್ ಬಗ್ಗೆ ಯೂಸ್ ಮಾಡೋಣ. ಅದನ್ನು ಯೂಸ್ ಮಾಡೋದು ಹೆಂಗೆ, ಅದರದ್ದು ಕಂಡೀಷನ್ಸ್ ಏನೆಲ್ಲ ನೋಡೋಣ. ಸೊ ಎಕ್ಸ್ಕ್ಲೂಸಿವ್ ಆರು ಅದಕ್ಕೆ ನಾವು XR ಅಂತಲೂ ಕರಿತೀವಿ. ಸಿಂಬಲ್ ಆಫ್ ಎಕ್ಸ್ಕ್ಲೂಸಿವ್ ಆರು ಇದು ಸರ್ಕಲ್ ವಿತ್ ಪ್ಲಸ್ ಸಿಂಬಲ್, ಇದು ಎಕ್ಸ್ಕ್ಲೂಸಿವ್ ಆರ್ಗೆ ಸಿಂಬಲ್. ಓಕೆ, ಎಕ್ಸ್ಕ್ಲೂಸಿವ್ ಆರ್ ಅಂದರೆ ಏನು ಅಂದರೆ a compound proposition obtained by combining two given propositions by inserting the word logical operator or. ಲಾಜಿಕಲ್ ಆಪರೇಟರ್ ಆರ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಆರ್ನ ಡಿಸ್ಟಿಂಕ್ಷನಲ್ಲಿ ಯೂಸ್ ಮಾಡ್ತೀವಿ, ಇಲ್ಲಿನೂ ಯೂಸ್ ಮಾಡ್ತೀವಿ ಆರ್ ಅಂತ ಪ್ರೊನೌನ್ಸ್ ಮಾಡೋದು. ಬಟ್ ಯಾಕೆ ಯಾವ ಕಂಡೀಷನ್ ಇದ್ರೆ ನಾವು ಎಕ್ಸ್ಕ್ಲೂಸಿವ್ ಆರ್ ಯೂಸ್ ಮಾಡ್ತೀವಿ, ಯಾವ ಕಂಡೀಷನ್ ಇದ್ರೆ ಓನ್ಲಿ ಆರ್ ಯೂಸ್ ಮಾಡ್ತೀವಿ ಡಿಸ್ಟಿಂಕ್ಷನ್, ಅದು ನಾನು ಎಕ್ಸಾಂಪಲ್ಸ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಓಕೆ, ಸೊ ಈಗ ಆ ಕಾಂಪೌಂಡ್ ಪ್ರೊಪೊಸಿಷನ್ obtained by combining two given proposition by inserting the word logical operator or in appropriate place between them is called exclusive or of the given proposition. Okay, next pointer, the exclusive or of two propositions P and Q is denoted by. ಅದನ್ನ ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ P ಈ ಸರ್ಕಲ್ ವಿತ್ ಸರ್ಕಲ್ ಪ್ಲಸ್ ಸಿಂಬಲ್ ಅಂಡ್ Q. ಸೊ P ಇದಕ್ಕೆ ಹೆಂಗೆ ಓದೋದು, ಹೆಂಗೆ ಓದಬೇಕು, ಹೆಂಗೆ ಪ್ರೊನೌನ್ಸ್ ಮಾಡ್ಬೇಕಂದ್ರೆ P ಎಕ್ಸ್ಕ್ಲೂಸಿವ್ ಆರ್ Q, P ಎಕ್ಸ್ಕ್ಲೂಸಿವ್ ಆರ್ Q ಅಂತ ನಾವು ಓದಬೇಕು, ಅದನ್ನ ರೀಡ್ ಮಾಡಬೇಕು. ಓಕೆ, ದಿಸ್ ಇಸ್ ಅ ಸಿಂಬಲ್ ಫಾರ್ ಎಕ್ಸ್ಕ್ಲೂಸಿವ್ ಆರ್. ಓಕೆ, ಎಕ್ಸ್ಕ್ಲೂಸಿವ್ ಆರ್ದು ಕಂಡೀಷನ್, ಈಗ ಟು ಟೇಬಲ್ ಕಂಡೀಷನ್ ಬೇಕಲ್ಲ. ಎಕ್ಸ್ಕ್ಲೂಸಿವ್ ಆರ್ದು ಕಂಡೀಷನ್ ಏನಂದ್ರೆ ಎಕ್ಸ್ಕ್ಲೂಸಿವ್ ಆರ್ ದಟ್ ಈಸ್ P ಎಕ್ಸ್ಕ್ಲೂಸಿವ್ ಆರ್ Q ಈಸ್ ಟ್ರೂ ಇಫ್ ಎನಿ ಒನ್ ಆಫ್ ದ ಪ್ರೊಪೊಸಿಷನ್ ಇಸ್ ಟ್ರೂ. ಅಂದರೆ ಯಾವುದಾದ್ರೂ ಒಂದು ಪ್ರೊಪೊಸಿಷನ್ ಟ್ರೂ ಇದ್ರೆ ಅದು ಟ್ರೂ ಇರುತ್ತೆ. ಓಕೆ, ಅಂಡ್ ಫಾಲ್ಸ್ ಇನ್ ಆಲ್ ಅದರ್ ಕೇಸಸ್. ಅಂದರೆ ವೆನ್ ಬೋತ್ P Q ಆರ್ ಟ್ರೂ ಇದ್ದಾಗ ಅಂಡ್ P Q ಆರ್ ಫಾಲ್ಸ್ ಇದ್ದಾಗ ಅದು ಫಾಲ್ಸು. ಮತ್ತು ಯಾವಾಗ ಟ್ರೂ ಇರುತ್ತೆ, ಯಾವುದಾದ್ರೂ ಒಂದು, ಐದರ್ P ಇಸ್ ಟ್ರೂ ಇದ್ದಾಗ ಅಥವಾ Q ಇಸ್ ಟ್ರೂ ಇದ್ದರೆ, ಯಾವುದಾದ್ರೂ ಒಂದು ಟ್ರೂ ಇದ್ದಾಗ ಅದು ಟ್ರೂ ಇರುತ್ತೆ. ಇನ್ ಆಲ್ ಅದರ್ ಕೇಸಸ್ ಇಟ್ ಈಸ್ ಫಾಲ್ಸ್. ಅದು ಅಂದರೆ ಎರಡೂ ಟ್ರೂ ಇದ್ದರೆ ಅಥವಾ ಎರಡೂ ಫಾಲ್ಸ್ ಇದ್ದರೆ ಅದು ಫಾಲ್ಸ್ ಇರುತ್ತೆ. ಓಕೆ, ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಎಕ್ಸಾಂಪಲ್ ಪ್ರೊಪೊಸಿಷನ್ P ಈಸ್ ಏನ್ ಸ್ಟೇಟ್ಮೆಂಟ್ ಇದೆ ಅಲ್ಲಿ ನೋಡಿ. P, a student can have a salad with a dinner. A student can have a salad with a dinner. Q proposition ಅಲ್ಲಿ ಏನಿದೆ, a student can have a soup with dinner. Okay, a student can have salad with dinner. A student can have a soup with dinner. Okay, ಈ P ಎಕ್ಸ್ಕ್ಲೂಸಿವ್ ಆರ್ Q ಹೆಂಗೆ ನಾವು ರೀಡ್ ಮಾಡ್ತೀವಿ ಅಂದರೆ, ಹೆಂಗೆ ನಾವು ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ P ಎಕ್ಸ್ಕ್ಲೂಸಿವ್ ಆರ್ Q, a student can have a soup ಆರ್ ಸಲಾಡ್. ಸೊ ನೋಡಿ, ಇಲ್ಲಿ ಎಕ್ಸ್ಕ್ಲೂಸಿವ್ ಅಂತ ವರ್ಡ್ ನಾವು ಯೂಸ್ ಮಾಡಬಾರ್ದು.